ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಕರ್ನಾಟಕದಾದ್ಯಂತ ತಮ್ಮ ಶಿವಸಂಚಾರ ಯೋಜನೆಯ ಮೂಲಕ ಒಂದು ಸಾಹಿತ್ಯ ಸಂಸ್ಕೃತಿಯ ಬಹುತ್ವವನ್ನು ಸಾರ್ತಾ ಇರುವಂತಹ ಹಾಗೂ ಸ್ವತಃ ಬರಹಗಾರರೂ ಆಗಿರುವ ವಿಚಾರ ಪ್ರಜ್ಞೆಯನ್ನು ನಿರಂತರವಾಗಿ ನಮ್ಮೊಳಗೆ ಬಿತ್ತುತ್ತಾ ಇರುವಂತಹ ತರಳಬಾಳು ಶಾಖಾಮಠದ ಸ್ವಾಮಿಗಳಾದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳೇ ಹಾಗೂ ಈ ಥರದ್ದೊಂದು ತಲ್ಲಣಿಸದಿರು ಮನವೇ ಅನ್ನುವ ಅದಕ್ಕೊಂದು ಟ್ಯಾಗ್ಲೈನ್ ಇಟ್ಟಿದ್ದಾರೆ, ಸಂಸ್ಕೃತಿ ಚಿಂತನ ಚಾರಣ ಅಂತ. ಚಿಂತನೆಯ ಚಾರಣ ಆ ನಡಿಗೆ ಈಗ ಬೆಂಗಳೂರಿನಿಂದ ದಾವಣಗೆರೆಗೆ ವಿಸ್ತರಣೆಯಾಗಿದೆ. ಈ ವಿಸ್ತರಣೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಆಗಲಿ ಅಂತ ನಾನು ಆಶಿಸ್ತೇನೆ. ಇಂಥ ಒಂದು ವಿಚಾರ ಪ್ರಜ್ಞೆಯನ್ನು, ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ಸಂಸ್ಕೃತಿಯಲ್ಲಿ ಇರುವಂತಹ ನಮ್ಮ ಬಾಳಿನಲ್ಲಿ, ನಿತ್ಯ ಬಾಳಿನಲ್ಲಿ ಇರುವಂತಹ ಬಹುತ್ವ, ಅದನ್ನು ಕಾಪಾಡಿಕೊಳ್ಳುವಂತಹ ಒಂದು ನಿರ್ದಿಷ್ಟ ಕುಲಕ್ಕೆ, ಸಮುದಾಯಕ್ಕೆ ಸೇರಿದ ಗುರುಪೀಠ, ಹೀಗೆ ಭಾರತ ಸಂವಿಧಾನದ ಬಗೆಗೆ ಮತ್ತು ಭಾರತದ ಸಾಂಸ್ಕೃತಿಕ ಬಹುತ್ವದ ಬಗೆಗೆ ಒಂದು ಚಿಂತನೆಯ ಚಾರಣವನ್ನು ಆಯೋಜಿಸಿರುವುದು ಬಹಳ ಅಭಿನಂದನಾರ್ಹವಾದಂತಹ ಕೆಲಸ ಅಂತ ನಾನು ಭಾವಿಸ್ತೇನೆ. ಅಂತಹ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟಿರುವಂತಹ ಕಾಗಿನೆಲೆಯ ಗುರುಪೀಠದ ಜಗದ್ಗುರುಗಳಾದ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳವರೇ, ನಮ್ಮ ನಡುವೆ ತಮ್ಮ ವಿಚಾರಕ್ಕಾಗಿ, ತಾವು ಪ್ರತಿಪಾದಿಸುವ ವಿಚಾರಕ್ಕಾಗಿ ಪ್ರಾಣಾಪಾಯಕ್ಕೆ ಗುರಿಯಾಗಿರುವ ಮತ್ತು ಸದಾ ಗನ್ಮ್ಯಾನ್ ಜೊತೆ ತಿರುಗ್ತಾ ಇರುವ ಪಂಜಗೆರೆಯವರೇ, ಹಾಗೂ ಕನಕ ಗುರುಪೀಠದ ಕಾರ್ಯದರ್ಶಿಗಳು ಮತ್ತು ಈ ಕಾರ್ಯಕ್ರಮ ಆಯೋಜನೆಯ ಹಿಂದೆ ಚಾಲಕ ಶಕ್ತಿಯೂ ಆಗಿರುವ ಡಾಕ್ಟರ್ ಮಂಜಪ್ಪ ಮಾಗೋದಿಯವರೇ, ಮತ್ತು ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸ್ಥಳೀಯ ಸಂಘದ, ಕನಕ ಸಂಘದ ಗಣೇಶ್ ಅವರೇ, ಶಿವಾನಂದ ದಳವಾಯಿಯವರೇ ಹಾಗೂ ಗಣೇಶ್ ಅವರೇ ಮತ್ತು ಶ್ರೀನಿವಾಸ್ ಅವರೇ, ಹಾಗೂ ಎಲ್ಲ ನನ್ನ ಬಂಧುಗಳೇ, ಈ ಒಂದು ವಿಷಯ ಏನಿದೆಯಲ್ಲ, ಇದು ಬಹಳ ಪ್ರಸ್ತುತವಾದಂತಹ ವಿಷಯ. ಧರ್ಮದ ಬಗೆಗೆ, ಕುಲಾಚಾರಗಳ ಬಗೆಗೆ, ನಿತ್ಯ ಆಚಾರಗಳ ಬಗೆಗೆ ಸ್ವಾಮೀಜಿಗಳು ಸಾವಿರಾರು ಜನಕ್ಕೆ ಪ್ರವಚನವನ್ನು ನೀಡ್ತಾ ಇರ್ತಾರೆ, ಆಶೀರ್ವಚನವನ್ನು ನೀಡ್ತಾ ಇರ್ತಾರೆ. ಆದರೆ ಭಾರತ ಸಂವಿಧಾನದ ಆಶಯಗಳೇನಿದ್ದಾವೆ, ಆ ಆಶಯಗಳನ್ನು 76 ವರ್ಷಗಳ ನಂತರವಾದರೂ ನಾವು ಅಲ್ಪ ಸ್ವಲ್ಪವಾದರೂ ಸಾಕಾರ ಮಾಡ್ಕೊಂಡಿದ್ದೀವಾ ಇಲ್ವಾ ಅನ್ನುವಂತಹ ಒಂದು ಚಿಂತನ ಮಂಥನವನ್ನು ನಡೆಸುವುದಿದೆಯಲ್ಲ, ಇದು ಬಹಳ ಅಪರೂಪದ ಒಂದು ಕಾರ್ಯ. ಅಂಥ ಒಂದು ಅಪರೂಪದ ಕಾರ್ಯಕ್ಕೆ ನಾವಿವತ್ತು ಸಾಕ್ಷಿಯಾಗ್ತಾ ಇದ್ದೇವೆ. ಸ್ನೇಹಿತರೆ, 3 ಅಂಶಗಳ, 3 ನೆಲೆಗಳ ಮುಖಾಂತರವಾಗಿ ನಾನು ಇದನ್ನು ಆರಂಭಿಸಲಿಕ್ಕೆ ಬಯಸ್ತೇನೆ. ಒಂದು ಸಂವಿಧಾನದ ಪ್ರಸ್ತಾವನೆಯ ನೆಲೆಯಿಂದ, ಇನ್ನೊಂದು ಸಂವಿಧಾನದ ಮೂಲಭೂತ ಹಕ್ಕುಗಳ ಪ್ರಸ್ತಾಪದ ನೆಲೆಯಿಂದ, ಮತ್ತೊಂದು ಸಂವಿಧಾನದಲ್ಲಿ ಪ್ರಸ್ತಾಪವಾಗಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಏನಿದ್ದಾವೆ ಅವುಗಳ ನೆಲೆಯಿಂದ. ಈ 3 ನೆಲೆಯಿಂದ ನಾನು ಸಂವಿಧಾನದ ಆಶಯಗಳು ಮತ್ತು ಅವುಗಳ ಹಿಂದೆ ಇರುವಂತಹ ಒಂದು ಸಾಂಸ್ಕೃತಿಕ ಬಹುತ್ವದ ಪ್ರಜ್ಞೆ, ಅದನ್ನು ಕಾಪಾಡಿಕೊಂಡು ಹೇಗೆ ಹೋಗಬೇಕು ಅನ್ನುವಂತಹ ಪ್ರಜ್ಞೆ ಹೇಗೆ ಪ್ರಸ್ತಾಪವಾಗಿದೆ ಅನ್ನುವುದನ್ನು ತಮ್ಮೊಂದಿಗೆ ನಾನು ಮಂಡಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ನೋಡಿದ್ರೆ 75 ವರ್ಷಗಳ ನಂತರ, 76 ವರ್ಷಗಳ ನಂತರ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವಂತಹ ಕೀ ಪಾಯಿಂಟ್ಸ್ ಏನಿದೆ ಅವುಗಳನ್ನು ನಾವು ಸಾಧಿಸಿದ್ದೀವಾ ಅಂತ ನಮ್ಮನ್ನು ನಾವು ನಮ್ಮ ಎದೆ ಮುಟ್ಟಿ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ನೋಡಿ, ಅಲ್ಲಿ ಅದು ಶುರುವಾಗೋದೇನೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ. ಬಹಳಷ್ಟು ಜನಕ್ಕೆ ಇದು ಗೊತ್ತಿದೆ. ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಈ ಭಾರತವನ್ನು ಸ್ಥಾಪಿಸಿಕೊಂಡು ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು, ಇವೆಲ್ಲವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ನಮ್ಮಲ್ಲಿನ ಎಲ್ಲ ಜನಗಳ ವ್ಯಕ್ತಿ ಗೌರವ, ಘನತೆ, ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆ, ಇದಕ್ಕಾಗಿ ಎಲ್ಲರಲ್ಲಿಯೂ, ಈ ಭಾರತದ ಎಲ್ಲ ಪ್ರಜೆಗಳಲ್ಲಿಯೂ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪವನ್ನು ಮಾಡಿ ನಾವು ಈ ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು, ಅಂಗೀಕರಿಸಿ, ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಂತ ಹೇಳ್ಕೊಂಡಿದ್ದೀವಿ. ಇದರಲ್ಲಿರುವಂತಹ ಕೀ ಪಾಯಿಂಟ್ಸನ್ನು ನಾವು ಸುಮ್ಮನೆ ಒಮ್ಮೆ ಅವಲೋಕಿಸಿದರೆ, ಸಾವರಿನ್ ಸ್ಟೇಟ್ ಅಂತ ನಮ್ಮ ಸ್ಟೇಟನ್ನು ನಾವು ಕರ್ಕೊಳ್ತೀವಿ. ಏನಿದು? ಇನ್ನೊಬ್ಬರ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂತಹ ಒಂದು ರಾಷ್ಟ್ರ. ಸಂವಿಧಾನದ ಹಿನ್ನೆಲೆಯಲ್ಲಿ ಈ 60-77 ವರ್ಷಗಳವರೆಗೆ
ನಿರಂತರವಾಗಿ ಇಲ್ಲಿ ಸಾರ್ವಭೌಮ ಅಧಿಕಾರ ಯಾರಲ್ಲಿರಬೇಕು ಅನ್ನುವುದಕ್ಕೆ ಒಂದು ಸಂಘರ್ಷ ನಡೀತಾ ಬಂದಿರೋದನ್ನು ಕಾಣಬಹುದು. ಶಾಸನ ಸಭೆ ಸಂಸತ್ತು ಪರಮಾಧಿಕಾರವನ್ನು ಹೊಂದಿರಬೇಕಾ, ನ್ಯಾಯಾಂಗ ಪರಮಾಧಿಕಾರವನ್ನು ಹೊಂದಿರಬೇಕಾ ಅನ್ನುವಂಥ ಒಂದು ಸಂಘರ್ಷ 60-70 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ನಡೀತಾ ಬಂದಿರುವುದನ್ನು ನಾವು ಕಾಣಬಹುದು. ಅದು 42ನೇ ತಿದ್ದುಪಡಿ ಇರಬಹುದು, 44ನೇ ತಿದ್ದುಪಡಿ ಇರಬಹುದು, ಕೇಶವಾನಂದ ಭಾರತಿ ಕೇಸ್ ಇರಬಹುದು, ಆನಂತರದಲ್ಲಿ 1980ರಲ್ಲಿ ಆದಂತಹ ಸಂವಿಧಾನ ತಿದ್ದುಪಡಿ ಇರಬಹುದು. ಇವುಗಳನ್ನೆಲ್ಲ ಗಮನಿಸಿದ್ರೆ ಇಲ್ಲಿ ಸಂಸತ್ತು ತಾನು ಸಾರ್ವಭೌಮ ಅಧಿಕಾರವನ್ನು ಚಲಾಯಿಸುವುದಕ್ಕೆ ನಿರಂತರವಾಗಿ ಪ್ರಯತ್ನಿಸುವುದು ಮತ್ತು ಇಲ್ಲ ಸಂವಿಧಾನದಲ್ಲಿ ಇರುವಂತಹ ಮೂಲಭೂತ ಅಂಶಗಳು ಏನಿದ್ದಾವೆ, ಕೋರ್ ಪಾಯಿಂಟ್ಸ್ ಏನಿದ್ದಾವೆ, ಅವುಗಳೇ ಇಲ್ಲಿ ಅಂತಿಮ. ಅವುಗಳನ್ನು ಅಲುಗಾಡಿಸುವ ಹಕ್ಕು ಯಾರಿಗೂ ಇಲ್ಲ, ಅಧಿಕಾರ ಯಾರಿಗೂ ಇಲ್ಲ ಅನ್ನುವಂತಹ ಒಂದು ಪ್ರತಿಪಾದನೆ. ಇವೆರಡರ ನಡುವಿನ ಸಂಘರ್ಷ ನಮ್ಮಲ್ಲಿ ನಿರಂತರವಾಗಿ ಕಾಣುವುದನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ಇನ್ನು ನಮ್ಮ ರಾಷ್ಟ್ರವನ್ನು ನಾವು ಸೋಷಲಿಸ್ಟ್ ಸ್ಟೇಟ್ ಅಂತ ಕರ್ಕೊಳ್ತೀವಿ. ಧರ್ಮ, ಜಾತಿ, ಲಿಂಗ, ಭಾಷೆ, ಪ್ರದೇಶ, ಆರ್ಥಿಕತೆ ಇತ್ಯಾದಿ ಆಧಾರದಲ್ಲಿ ತಾರತಮ್ಯವನ್ನು ಮಾಡದೇ ಇರುವುದೇ ಸಮಾಜವಾದಿ ಸ್ಥಿತಿ, ಸೋಷಲಿಸ್ಟ್ ಸ್ಟೇಟ್. ನಮ್ಮಲ್ಲಿ ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ಲಿಂಗ ಆಧಾರದಲ್ಲಿ, ಆರ್ಥಿಕತೆ ಆಧಾರದಲ್ಲಿ ತಾರತಮ್ಯ ಇಲ್ವಾ? ಇದು ನಮ್ಮ ಆಶಯ, ಇದು ನಮ್ಮ ಆದರ್ಶ, ಇದು ನಮ್ಮ ಸಂವಿಧಾನದ ಉದ್ದೇಶ. ನಾವು ಇದನ್ನು ಸಾಧಿಸಿದ್ದೀವಾ? ಬಟ್ ಒಂದು ಸಂತೋಷ ಆಗೋದು ಇವತ್ತೇನು ಅಂತಂದರೆ ನನಗೆ ಸ್ವಾಮೀಜಿಗಳೇ, ಒಂದು ಕುಲಪೀಠ, ಒಂದು ಗುರುಪೀಠ ಎಲ್ಲ ದಮನಿತರನ್ನು ಒಳಗೊಳ್ಳುವ ಮತ್ತು ಅವರ ಮೂಲಕ ವಿಚಾರ ಪ್ರಜ್ಞೆಯನ್ನು ಸೃಷ್ಟಿಸುವ ಈ ಒಂದು ಚಿಂತನ ಚಾರಣ ಕಾರ್ಯಕ್ರಮಕ್ಕೆ ಚಲಿಸಿರುವುದು ಇದೆಯಲ್ಲ, ಅಂದರೆ ಬೇರೆಯವರನ್ನು ಒಳಗೊಳ್ಳುವ ಕಡೆಗೆ ಚಲಿಸ್ತಾ ಇರುವುದು ಇದೆಯಲ್ಲ, ಇದು ಸಂವಿಧಾನದ ಆಶಯವನ್ನು ಆಗು ಮಾಡುವಂತಹ ಒಂದು ನಡೆ. ಅಂತಹ ನಡೆಯನ್ನು ನಾನು ಇವತ್ತು ಮೆಚ್ಕೊಳ್ತಾ ಇದ್ದೀನಿ. ಈ ಥರದ್ದು ಆಗಾಗ ಆಗ್ತಾ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ನಾವು ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ಗುರುಪೀಠಗಳಿಂದ ಇಂಥ ಕೆಲಸ ಆಗ್ತಾ ಇಲ್ಲ ಭಾರತದಲ್ಲಿ. ಜನರನ್ನು ಕೇವಲ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡುವಂತಹ, ಸಂವಿಧಾನ ವಿರೋಧಿಯಾಗಿ ಅವರನ್ನು ಒಂದು ನಿರ್ದಿಷ್ಟ ಕುಲಕಟ್ಟಿಗೆ ಸೀಮಿತ ಮಾಡುವಂತಹ, ಒಂದು ಜಾತಿಗೆ ಸೀಮಿತ ಮಾಡುವಂತಹ ಕೆಲಸಗಳು ಹಲವು ಗುರುಪೀಠಗಳ ಮೂಲಕ ನಡೀತಾ ಇದ್ದಾವೆ. ಆದರೆ ಕೆಲವು ಗುರುಪೀಠಗಳು ವಿನಾಯಿತಿ ಅನ್ನುವ ಹಾಗೆ ಎಲ್ಲ ದೀನ ದಮನಿತರನ್ನು ಒಳಗೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾವೆ, ಅವರಲ್ಲಿ ವಿಚಾರ ಪ್ರಜ್ಞೆಯನ್ನು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮ ನಿಜವಾಗಿಯೂ ಪ್ರಶಂಸಾರ್ಹವಾದದ್ದು ಅಂತ ನನ್ನ ಭಾವನೆ. ಇನ್ನು ನಮ್ಮನ್ನು ನಾವು ಜಾತ್ಯತೀತ ರಾಷ್ಟ್ರ ಅಂತ ಕರ್ಕೊಂಡಿದ್ದೀವಿ. ಎಲ್ಲ ಕಡೆಯೂ ಈ ಥರದ ಒಂದು ಸೆಕ್ಯುಲರ್ ಮನೋಭಾವ ನಮ್ಮಲ್ಲಿ ಇದೆಯಾ ಅಂತ ನಾವು ನಮ್ಮ ಎದೆಗಳನ್ನು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಹಾಡು ಹೇಳುವಾಗಲೂ ಹೇಳಿದ್ರು, ಇವನಾರವ ಎನಿಸದಿರಯ್ಯ, ಇವ ನಮ್ಮವ ಎನಿಸಯ್ಯ. ಇದೆಯಾ ಆ ಥರದ ಭಾವನೆ ನಮ್ಮಲ್ಲಿ? ನಾವು ಯಾರ್ದಾದ್ರು ಮುಖ ನೋಡಿದ್ರೆ ಪರಿಚಯ ಮಾಡ್ಕೊಳ್ಳುವಾಗ ನೀವು ನಮ್ಮ ಜಾತಿಯವನ ಅಂತ ಯೋಚನೆ ಮಾಡ್ತೀವಿ. ನಮ್ಮ ಜಾತಿಯವನಾದರೆ ಅವನಿಗೆ ಕೊಡೋ ಟ್ರೀಟ್ಮೆಂಟು ಬೇರೆ, ನಮ್ಮ ಜಾತಿಯವನ ಅಲ್ಲದೇ ಅಂದರೆ ಅವನಿಗೆ ಕೊಡೋ ಟ್ರೀಟ್ಮೆಂಟ್ ಇನ್ನೇನು. ಯಾವಾಗ ನಾವು ಇದೆಲ್ಲ ದಾಟೋದು? ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಾವು ಬಾಳ್ತಾ ಇದ್ದೀವಲ್ಲ. ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವ ಜಾರಿಯಾಗಿ ನಮಗೆ ನಾವೇ ಸಂವಿಧಾನವನ್ನು ಅಂಗೀಕರಿಸಿ ನಾವೇ ಶಾಸನವಾಗಿ ವಿಧಿಸಿಕೊಂಡು ಇಷ್ಟು ವರ್ಷಗಳ ನಂತರವೂ ನಾವಿನ್ನೂ ಪಾರಂಪರಿಕವಾದಂತಹ ಸನಾತನವಾದಕ್ಕೋ ಪಾರಂಪರಿಕವಾದಂತಹ ಕುಲವಾದಗಳಿಗೋ ಇನ್ನೂ ಸೀಮಿತ ಆಗ್ತಾ ಇದ್ದೀವಲ್ಲ. ನಾವು ಯಾಕೆ ಸೋಷಲಿಸ್ಟ್ ಸೆಕ್ಯುಲರ್ ಸ್ಟೇಟ್ ಆಗಿ ಇನ್ನೂ ಸಂಪೂರ್ಣವಾಗಿ ವಿಕಸಿತಗೊಂಡಿಲ್ಲ? ನಮ್ಮೊಳಗಡೆ ಆ ಒಂದು ಸಂವಿಧಾನ ಪ್ರಜ್ಞೆ, ಸಂವಿಧಾನದ ಆಶಯಗಳ ಕುರಿತಾದಂತಹ ಜಾಗೃತಿ ಇದೆ, ಕಡಿಮೆ ಇದೆ, ಕೊರತೆ ಇದೆ ಅದರ ಬಗ್ಗೆ. ಆ ಕಾರಣಕ್ಕಾಗಿ ಹೀಗಾಗ್ತಾ ಇದೆ. ಮತ್ತು ಬೇರೆ ಬೇರೆ ಶಕ್ತಿಗಳು, ನಾನು ಆಗಲೇ ಹೇಳಿದ್ನಲ್ಲ, ರಾಜಕಾರಣ, ಅದರಲ್ಲೂ ಬಹುಸಂಖ್ಯಾತ ರಾಜಕಾರಣ, ಒಂದು ನಿರ್ದಿಷ್ಟವಾದಂತಹ ಪ್ರದೇಶವನ್ನು, ಒಂದು ನಿರ್ದಿಷ್ಟವಾದಂತಹ ಮತಕ್ಷೇತ್ರವನ್ನು ತನ್ನ ಜಹಗೀರು ಅಂತ ಮಾಡ್ಕೊಂಡು ಬಿಟ್ಟಿರುವಂಥ ಉದಾಹರಣೆಗಳು ಭಾರತದಾದ್ಯಂತ ಇದ್ದಾವೆ. ವ್ಯಕ್ತಿ ಜಹಗೀರುಗಳಾಗಿ, ಕುಟುಂಬ ಜಹಗೀರುಗಳಾಗಿ ಮತಕ್ಷೇತ್ರಗಳು ಬದಲಾಗಿದ್ದಾವೆ. ವಂಶಪಾರಂಪರ್ಯವಾದಂತಹ ಆಡಳಿತವನ್ನು ವಿರೋಧಿಸಿ ಪ್ರಜಾಪ್ರಭುತ್ವ ಮಾಡ್ಕೊಂಡಿದ್ದು ನಾವು ಅಲ್ವಾ? ಹೌದು ತಾನೆ? ನಮಗೆಲ್ಲರಿಗೂ ಸಮಾನವಾದಂತಹ ಮತಾಧಿಕಾರವನ್ನು ನಮ್ಮ ಸಂವಿಧಾನದಲ್ಲಿ ಘೋಷಣೆ ಮಾಡಿದ್ದೀವಿ. ಸಮಾನ ಮತಾಧಿಕಾರ. ಯಾರು ಬೇಕಾದರೂ ಎಲೆಕ್ಷನ್ಗೆ ನಿಲ್ಬೋದು, ಯಾರು ಬೇಕಾದರೂ ನಿಲ್ಬೋದು. ಒಂದು ಸ್ವಲ್ಪ ಠೇವಣಿ ಕಟ್ಟೋ ಶಕ್ತಿ ಇರೋರು ಯಾರು ಬೇಕಾದರೂ ಎಲೆಕ್ಷನ್ ನಿಲ್ಬೋದು. ಆದರೆ ಯಾರು ಬೇಕಾದರೂ ಎಲೆಕ್ಷನಲ್ಲಿ ಗೆಲ್ಬೋದು ಅನ್ನೋ ಸ್ಥಿತಿ ಇದೆಯಾ ಇವತ್ತು? ನಿರ್ದಿಷ್ಟವಾದಂತಹ ಒಂದು ಕುಟುಂಬ, ನಿರ್ದಿಷ್ಟವಾದಂತಹ ಒಂದು ವಂಶ, ನಿರ್ದಿಷ್ಟವಾದಂತಹ ಒಂದು ವರ್ಗ, ಅವರವರೇ ಗೆಲ್ತಾ ಇದ್ದಾರೆ. ಏನೋ ರಾಜಕೀಯ ಮೀಸಲಾತಿಯನ್ನು ನಾವು ಕೆಳ ಹಂತಗಳಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ, ತಾಲೂಕು ಪಂಚಾಯತ್ನಲ್ಲಿ, ಗ್ರಾಮ ಪಂಚಾಯತ್ನಲ್ಲಿ ಜಾರಿ ಮಾಡಿದ ನಂತರದಲ್ಲಿ ಸ್ವಲ್ಪ ಬೇರೆಯವರಿಗೆ ನಿಲ್ಲುವ ಮತ್ತು ಗೆಲ್ಲುವ ಅವಕಾಶಗಳು ಲಭ್ಯ ಆಗ್ತಾ ಇದ್ದಾವೆ. ಆದರೂ ನಾವು ಸಂಸತ್ತಿಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಯನ್ನು ಇವತ್ತಿಗೂ ಜಾರಿ ಮಾಡಿಲ್ಲ. ಯಾವಾಗ ಈ ನಿರ್ದಿಷ್ಟವಾದಂತಹ ವರ್ಗ, ನಿರ್ದಿಷ್ಟವಾದಂತಹ ವಂಶ, ಇವುಗಳನ್ನು ನಮ್ಮ ಈ ರೆಪ್ರೆಸೆಂಟೇಷನ್, ಪೀಪಲ್ ರೆಪ್ರೆಸೆಂಟೇಷನ್ ದಾಟೋದಿಲ್ವೋ, ಯಾವಾಗ ಅದು ದಾಟೋದಿಲ್ವೋ
ಅಲ್ಲಿವರೆಗೂ ಸಾಂಸ್ಕೃತಿಕ ಬಹುತ್ವ ಅನ್ನುವುದು ಕೇವಲ ವೇದಿಕೆ ಮಾತಾಗ್ತದೆ, ಕೇವಲ ಆಶಯ ಆಗ್ತದೆ, ಕೇವಲ ಆದರ್ಶ ಆಗ್ತದೆ. ನಮ್ಮ ರಾಷ್ಟ್ರವನ್ನು ನಾವು ಪ್ರಜಾಸತ್ತಾತ್ಮಕವಾದ ರಾಷ್ಟ್ರ ಅಂತ ಕರ್ಕೊಂಡಿದ್ದೀವಿ, ಡೆಮಾಕ್ರಾಟಿಕ್ ಸ್ಟೇಟ್ ಅಂತ ಕರ್ಕೊಂಡಿದ್ದೀವಿ, ರಿಪಬ್ಲಿಕ್ ಅಂತ ಕರ್ಕೊಂಡಿದ್ದೀವಿ, ಗಣರಾಜ್ಯ ಅಂತ ಕರ್ಕೊಂಡಿದ್ದೀವಿ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವ ಒಂದು ರಾಜಕೀಯ ವ್ಯವಸ್ಥೆ ಇದು ಅಂತ ನಾವು ಕರ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಸಮಾನವಾದ ಹಕ್ಕು, ಸಮಾನವಾದ ಅವಕಾಶ, ಸಮಾನವಾದಂತಹ ಅಂತಸ್ತು, ಸಮಾನ ಘನತೆ ಪ್ರತಿಯೊಬ್ಬ ಪ್ರಜೆಗೂ ಇರಬೇಕು ಅನ್ನುವ ಅರ್ಥದಲ್ಲಿ, ಹಾಗೆಯೇ ಈ ದೇಶದಲ್ಲಿರುವ ಪ್ರತಿಯೊಂದು ರಾಜ್ಯವು ಸಮಾನ ಹಕ್ಕು, ಅವಕಾಶ, ಘನತೆಯಿಂದ ಕೇಂದ್ರದ ಜೊತೆಗೆ ವ್ಯವಹರಿಸಬೇಕು ಅಂತ ಅನ್ನುವುದೇ ರಿಪಬ್ಲಿಕ್ ಸ್ಟೇಟ್. ಆದರೆ ಹಾಗಿದೆಯಾ? ಪ್ರಾದೇಶಿಕ ಅಸಮಾನತೆ, ಒಂದು ಪ್ರದೇಶವನ್ನು ಇನ್ನೊಂದು ಪ್ರದೇಶ ದಬ್ಬಾಳಿಕೆ ಮಾಡುವುದು ಅಥವಾ ಅದಕ್ಕೆ ಕೊಡಬೇಕಾದಂತಹ ಸವಲತ್ತುಗಳನ್ನು ಕೊಡದೇ ಇರುವುದು ನಿರಂತರವಾಗಿ ನಡೀತಾ ಇದೆ. ಹೀಗಿರುವಾಗ ಸಂವಿಧಾನದ ಆ ಮೂಲ ಆಶಯಗಳಿಗೆ ನಾವು ನಿರಂತರವಾಗಿ ದುಡಿತಾ ಇದ್ದೀವಾ? ದುಡಿತಾ ಇರುವ ಹಾಗೆ ಕಾಣಿಸ್ಕೋತೀವಿ, ಆದರೆ ಅದು ಆಗ್ತಾ ಇಲ್ಲ. ಇನ್ನೂ ದುರಂತ ಅಂದರೆ ಸಂವಿಧಾನವನ್ನೇ ಬದಲಾಯಿಸುವ ಮಾತನ್ನು ಆಡ್ತಾ ಇದ್ದೀವಿ. ಬಹಳಷ್ಟು ಕಾಲ ಸಂವಿಧಾನವನ್ನೇ ಬದಲಾಯಿಸುವ ಮಾತನ್ನು ಕೆಲವರು ಆಡ್ತಾ ಬಂದಿದ್ದಾರೆ. 109 ತಿದ್ದುಪಡಿಯಾಗಿದೆ ಸಂವಿಧಾನಕ್ಕೆ, ಅದನ್ನು ಅಂಗೀಕರಿಸಿದ ನಂತರದಲ್ಲಿ ಇದುವರೆಗೆ. ಆಮೇಲೆ ಸುಮ್ಮನೆ ರಚನೆಯಾಗಿಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅದು. 270ಕ್ಕೂ ಹೆಚ್ಚು ಮಂದಿ ಸಂವಿಧಾನ ರಚನಾ ಸಭೆಯಲ್ಲಿ ಸೇರಿ ನಿರಂತರವಾಗಿ ಚರ್ಚಿಸಿ ಆನಂತರದಲ್ಲಿ ಸಂವಿಧಾನವನ್ನು ರಚಿಸಿ ಆನಂತರದಲ್ಲಿ ಅದನ್ನು ಪಬ್ಲಿಕ್ ಅಬ್ಜೆಕ್ಷನ್ಗೆ ಓಪನ್ ಆಗಿ ಬಿಟ್ಟು 7,500ಕ್ಕೂ ಹೆಚ್ಚು ಅಬ್ಜೆಕ್ಷನ್ಗಳನ್ನು ಜನತೆ ಹಾಕಿ ಆನಂತರದಲ್ಲಿ ಮತ್ತೆ ತಿರುಗಿ 2,500ದಷ್ಟು ಅಬ್ಜೆಕ್ಷನ್ಸನ್ನು ಫಾಲೋ ಮಾಡಿ ತಿದ್ದುಪಡಿಯಲ್ಲಿ ಅಳವಡಿಸಿ ಆನಂತರದಲ್ಲಿ ನಾವು ಅದನ್ನು ಅಂಗೀಕರಿಸಿ ಅಳವಡಿಸ್ಕೊಂಡಿರೋದು. ಆದರೆ ಇವತ್ತು ನಾವು ಕಾನೂನು ಮಾಡುವಾಗ, ಒಂದು CIA ಕಾನೂನು ಮಾಡುವಾಗ ಅಥವಾ ರೈತ ವಿರೋಧಿಯಾದ ಕಾನೂನು ಮಾಡುವಾಗ, ಅದು ದೇವನಹಳ್ಳಿ ರೈತ ವಿರೋಧಿ ಕಾನೂನು ಇರಬಹುದು, ದೆಹಲಿಯಲ್ಲಿ ರೈತ ಚಲೋ ನಡೆದಾಗ ಕೇಂದ್ರ ಸರ್ಕಾರ ಮಾಡಿದಂತಹ ಕಾನೂನು ಇರಬಹುದು. ಅವುಗಳನ್ನ ಸ್ನೇಹಿತರೆ ನೆನಪಿಸ್ಕೊಳ್ಳಿ. ಯಾವುದಾದ್ರೂ ಒಂದು ರೈತ ವಿರೋಧಿ ಕಾನೂನನ್ನು ಮಾಡುವಾಗ, ಜನವಿರೋಧಿ ಕಾನೂನನ್ನು ಮಾಡುವಾಗ ಜನಗಳ ಅಭಿಪ್ರಾಯಕ್ಕೆ, ಜನಗಳ ಅಬ್ಜೆಕ್ಷನ್ಗೆ ನಮ್ಮ ಕಾನೂನುಗಳ ಕರಡುಗಳನ್ನು ತೆರೆದಿಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವ? ಮಾಡ್ತಾ ಇಲ್ಲ. ಎಷ್ಟೋ ಅಪಾಯಿಂಟ್ಮೆಂಟ್ಗಳನ್ನು ಕೂಡ ನಾವು ಅಬ್ಜೆಕ್ಷನ್ಗೆ ಒಂದಷ್ಟು ಸಮಯ ಕೊಟ್ಟು ಶಾಸ್ತ್ರಕ್ಕೆ ಓಪನ್ ಮಾಡ್ತೀವಿ, ಆಮೇಲೆ ಅಬ್ಜೆಕ್ಷನ್ ಎಲ್ಲ ಕಸ್ಬುಟ್ಟಿಗೆ ಹಾಕ್ತೀವಿ. ನಾವೇನು ಮಾಡ್ತೀವೋ ಅದನ್ನೇ ಮಾಡ್ತೀವಿ. ಹಾಗಾದರೆ ಎತ್ತ ಕಡೆ ಚಲಿಸ್ತಾ ಇದ್ದೀವಿ ನಾವು? ನಮ್ಮ ಆಶಯ ಮತ್ತು ವಾಸ್ತವ ಇವುಗಳ ನಡುವಿನ ಈ ಡೈಕಾಟಮಿ ಯಾಕೆ ಹೀಗಾಗ್ತಾ ಇದೆ? ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ಅಂಗೀಕರಿಸುವ ಸಂದರ್ಭದಲ್ಲಿ ಪೂರ್ವದಲ್ಲಿ ಈ ಒಂದು ಭಾಷಣವನ್ನು ಮಾಡ್ತಾ ಕೆಲವು ಪ್ರಶ್ನೆಗಳನ್ನು ಅವರಲ್ಲಿ ಪ್ರಸ್ತಾಪಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವು ಪ್ರಶ್ನೆಗಳನ್ನು ಪ್ರಸ್ತಾಪಿಸ್ತಾರೆ. ಸಂವಿಧಾನದ ಆಶಯಗಳು ಮುಂದೆ ಈಡೇರ್ತವ? ಫಸ್ಟ್ ಕ್ವೆಶ್ಚನ್. ಈ ದೇಶದಲ್ಲಿ ನಾವು ಗಳಿಸಿರುವ ಮತ್ತು ಗಳಿಸಲಿಕ್ಕೆ ಇರುವ ಸ್ವಾತಂತ್ರ್ಯ ಮತ್ತು ಸಮಾನತೆ ಪರಸ್ಪರ ಸಂಬಂಧಿತವಾದಂತಹ ವಿಚಾರಗಳು. ಎಲ್ಲಿ ಸಮಾನತೆ ಇರುವುದಿಲ್ಲವೋ ಅಲ್ಲಿ ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಬಂದರೆ ಅದಕ್ಕೆ ಅರ್ಥ ಇಲ್ಲ ಅನ್ನೋದನ್ನು ಭಾಳ ಹಿಂದೆಯೇ ಅಂಬೇಡ್ಕರ್ ಹೇಳಿದ್ದಾರೆ. ಎಲ್ಲಿ ಪಾರಂಪರಿಕವಾದಂತಹ ಸನಾತನವಾದಿಯಾದಂತಹ ತುಳಿತ, ದಬ್ಬಾಳಿಕೆ ಇರುತ್ತೋ ಅಲ್ಲಿ ಬೇರೆ ಬೇರೆ ರೀತಿಯ ಎಲ್ಲ ಜನರ ಘನತೆ ಉಳಿಯೋದಿಲ್ಲ. ಎಲ್ಲಿಯವರೆಗೆ ಇಲ್ಲಿ ಜಾತಿ ತಾರತಮ್ಯ ಇರ್ತದೋ, ಎಲ್ಲಿಯವರೆಗೆ ಇಲ್ಲಿ ಅಸ್ಪೃಶ್ಯತೆ ಇರ್ತದೋ ಅಲ್ಲಿಯವರೆಗೆ ನಾವೆಲ್ಲರೂ ಸಮಾನರು ಅಂತ ಕೇವಲ ನಾವು ಬಾಯಲ್ಲಿ ಹೇಳ್ತಾ ಇರ್ತೀವಿ, ವಾಸ್ತವದಲ್ಲಿ ಇರಲ್ಲ. ಮುಂದಕ್ಕೆ ಅವರು ಪ್ರಶ್ನಿಸ್ತಾರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತಾ? ನನಗೇನೋ ಡೌಟು ಅಂತಾರೆ. ಇವತ್ತು ಅಪ್ರೋಪ್ರಿಯೇಷನ್ ಅಂತ ಒಂದು ಮಾತಿದೆ. ಪ್ರಜಾಪ್ರಭುತ್ವವನ್ನೇ ತಮಗೆ ಬೇಕಾದ ಹಾಗೆ ಬಳಸುವ, ಅಪ್ರೋಪ್ರಿಯೇಟ್ ಮಾಡಿಕೊಳ್ಳುವ, ಅಡಾಪ್ಟ್ ಮಾಡಿಕೊಳ್ಳುವ ಒಂದು ತಂತ್ರ ನಡೀತಾ ಇದೆ. CAS ಅನ್ನು ವಿರೋಧಿಸಿದ್ರೆ ನಿಮಗೆ SIR ಬರುತ್ತೆ. ನಿಮ್ಗೆ ಯಾರನ್ನು ತೆಗಿಬೇಕು, ಯಾರನ್ನ ಇಟ್ಕೋಬೇಕು ಮತಪಟ್ಟಿಯ ಒಳಗಡೆ, ಅದಕ್ಕೆ ಬೇರೆ ಥರದ ಕಾರ್ಯತಂತ್ರಗಳು ನಡೀತವೆ. ವಿಜ್ಞಾನ ತಂತ್ರಜ್ಞಾನವನ್ನೇ ಪ್ರಜಾಪ್ರಭುತ್ವದ ಹೆಸರಿನಲ್ಲೇ ದುರ್ಬಳಕೆ ಮಾಡಿಕೊಳ್ಳುವ, ಈ EVMಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಕೆಲಸದ ಬಗ್ಗೆಯೂ ಸಾಕಷ್ಟು ನಮ್ಮ ಈ ಎಲೆಕ್ಟ್ರಲ್ ಸಿಸ್ಟಮಲ್ಲಿ ಮತ್ತೆ ಜನ ಪ್ರಸ್ತಾಪ ಮಾಡಿದ್ದಾರೆ. ನಾವು ಯಾವಾಗಲೂ ಹೇಳ್ತೀವಿ, ಸಂವಿಧಾನ ಕೂಡ ಹೇಳುತ್ತೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ. ಬಹಳ ಮುಖ್ಯವಾದಂಥ ಆಶಯ ಅದು, ಸಂವಿಧಾನದ ಆಶಯ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ಅದು ನಡೀತಾ ಇದೆಯಾ ಇವತ್ತು? ಹಾಗಾದರೆ ನಾವೆಲ್ಲರೂ ಈ ಭಾರತದಲ್ಲಿ ವಿದ್ಯಾವಂತರಾಗಿದ್ದೀವಿ. ನಮ್ಮಲ್ಲಿ ಲಿಟ್ರಸಿ ರೇಟು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಮ್ಮಲ್ಲಿ ಪ್ರಜ್ಞೆ ವಿಕಾಸವಾಗ್ತಾ ಇದೆ. ನಮ್ಮಲ್ಲಿ ಒಂಚೂರು ಆಧುನಿಕತೆ ಪ್ರವೇಶ ಮಾಡಿದೆ. ನಾವೆಲ್ಲರೂ ವಿಜ್ಞಾನ ಪ್ರಜ್ಞೆಯನ್ನು ರೂಢಿಸ್ಕೊಳ್ತಾ ಇದ್ದೀವಿ, ವಿಚಾರ ಪ್ರಜ್ಞೆಯನ್ನು ರೂಢಿಸ್ಕೊಳ್ತಾ ಇದ್ದೀವಿ. ಹಾಗಾದರೆ ಯಾಕೆ ನಾವೆಲ್ಲ ಬರೀ ನಮ್ಮ ಹೊಟ್ಟೆಪಾಡು ಅಷ್ಟೇ ನೋಡ್ಕೊತಾ ಇದ್ದೀವಲ್ಲ? ಬರೀ ನಮ್ಮ ಕೌಟುಂಬಿಕ ಆದಾಯಗಳನ್ನು, ವೈಯಕ್ತಿಕ ಆದಾಯಗಳನ್ನು ಹೆಚ್ಚಿಸುವ ಒಂದು ಕಡೆಗೆ ಮಾತ್ರನೇ ಗಮನ ಕೊಡ್ತಾ ಇದ್ದೀವಲ್ಲ? ದೇಶಭಕ್ತಿಯ ಹೆಸರಿನಲ್ಲೂ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು, ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಕೆಲಸಗಳನ್ನು ಮಾಡ್ತಾ ಇದ್ದಾರಲ್ಲ? ಯಾಕೆ ಹೀಗೆ?
ಅವತ್ತೇ ಭಾಷಣದಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ವ್ಯಕ್ತಿ ಆರಾಧನೆ ಯಾವತ್ತೂ ಒಳ್ಳೆಯದಲ್ಲ. ವಿಶೇಷವಾಗಿ ನೆಹರು ಅವರನ್ನು, ಗಾಂಧಿಯವರನ್ನು ತಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಮಾತಾಡ್ತಾರೆ. ನೀವು ಯಾವಾಗ ವ್ಯಕ್ತಿಯನ್ನು ಆರಾಧಿಸಲಿಕ್ಕೆ ತೊಡಗ್ತಿರೋ, ಈ ದೇಶದ ಪ್ರಧಾನಿ ಇರಬಹುದು ಅಥವಾ ನಿಮ್ಮ ಸುತ್ತಮುತ್ತ ಇರುವ ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು, ಆ ವ್ಯಕ್ತಿಯನ್ನು ನೀವು ಯಾವಾಗ ದೇವರನ್ನಾಗಿ ಮಾಡ್ತಿರೋ, ಇವನು ದೇವರು ಅಂತ ಯಾವಾಗ ಆತನನ್ನು ಕರಿತೀರೋ, ಅಲ್ಲಿಂದನೇ ನಿಮ್ಮ ಪ್ರಜ್ಞೆ, ನಿಮ್ಮ ಯೋಚನೆ, ನಿಮ್ಮ ವಿವೇಕ ಮೊಟಕಾಗುತ್ತೆ. ಅಂಬೇಡ್ಕರ್ ಇನ್ನೂ ಒಂದು ಮಾತನ್ನು ಅಲ್ಲಿ ಮಾತಾಡ್ತಾರೆ. ಅದೇನು ಅಂತಂದರೆ, ಇವತ್ತು ನಾವು ಏನಾಗಬೇಕು ಅಂತ ಬಯಸಿ ಈ ಸಂವಿಧಾನವನ್ನು ರೂಢಿಸಿಕೊಂಡಿದ್ದೇವೋ, ನಮ್ಮ ಆಶಯಗಳಲ್ಲಿ ಏನೆಲ್ಲ ಈ ಸಮಾನತೆ, ಭ್ರಾತೃತ್ವ, ಸೌಹಾರ್ದ, ವ್ಯಕ್ತಿಘನತೆ, ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ನ್ಯಾಯ, ಇವುಗಳನ್ನೆಲ್ಲ ಏನು ನಾವು ಮಾತಾಡ್ಕೋತಾ ಇದ್ದೀವೋ, ಇದೆಲ್ಲ ಹಾಳೆಯ ಮೇಲೆ ಅಕ್ಷರವಾಗಿ ಉಳಿಯುತ್ತೆ. ಸಮಾಜದಲ್ಲಿ ಅಸಮಾನತೆ ಹೀಗೆಯೇ ಮುಂದುವರಿಯುತ್ತೆ. ಈ ಥರದ ಒಂದು ಇಬ್ಬಂದಿ ಸ್ಥಿತಿಗೆ, ಈ ಥರದ ಒಂದು ಡೈಕಾಟಮಿಗೆ ಮುಂದಿನ ಸಮಾಜ ಗುರಿ ಆಗಬಹುದು ಅಂತ ಹೇಳ್ತಾರೆ. ಅದು ದಿನೇ ದಿನೇ ನಮ್ಮ ಕಣ್ಣಿಗೆ ರಾಚ್ತಾ ಇದೆ ಸ್ನೇಹಿತರೆ. ನಾವೆಲ್ಲರೂ ಸಾಮೂಹಿಕವಾಗಿ ಅದನ್ನು ನಾವು ಈಗೇನು ನಾವು ಬೇರೆ ಕಡೆಗೆ ಚಲಿಸ್ತಾ ಇದ್ದೀವಿ, ಅದನ್ನು ತಪ್ಪಿಸಿ ನಾವೆಲ್ಲರೂ ನಮ್ಮ ಯುವ ಪೀಳಿಗೆಯನ್ನು, ನಮ್ಮ ಮಕ್ಕಳು ಮರಿಯನ್ನು ಇದರ ವಿರುದ್ಧ ದಿಕ್ಕಿನಲ್ಲಿ ನಡೆಯುವ ಹಾಗೆ ಮಾಡಬೇಕಾದಂಥ ಹೊಣೆ ನಮ್ಮೆಲ್ಲರ ಮೇಲಿದೆ ಸ್ನೇಹಿತರೆ. ನಾವು ಈ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯದ ಬಗೆಗೆ ಮಾತನಾಡ್ತೀವಿ. ಜಾತಿ, ಧರ್ಮ, ಲಿಂಗ, ಭಾಷೆ ಮೀರಿದಂತಹ ಸಮಾನ ಸ್ಥಿತಿ ನಮ್ಮಲ್ಲಿ ಇಲ್ಲ ಅನ್ನೋದು ನಾನು ಮತ್ತೆ ಪದೇ ಹೇಳಬೇಕಾಗಿಲ್ಲ. ಇನ್ನೊಂದು ಮಾತು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯಕ್ಕೂ ಮತ್ತು ಸಾಂಸ್ಕೃತಿಕ ಬಹುತ್ವಕ್ಕೂ ನೇರ ಸಂಬಂಧ ಇದೆ. ಯಾರಾದರೂ ಒಬ್ಬರು ಜುಟ್ಟು ಬಿಟ್ಕೊಂಡು ಹೋಗ್ತಾ ಇದ್ರೆ, ಯಾರಾದರೂ ಒಬ್ಬರು ನಾಮ ಹಾಕ್ಕೊಂಡು ಹೋಗ್ತಾ ಇದ್ರೆ, ಯಾರಾದರೂ ಒಬ್ಬರು ಪಂಚ ಉಟ್ಕೊಂಡಿದ್ರೆ, ಇನ್ಯಾರೋ ಒಬ್ಬರು ಕೋಟ್ ಹಾಕ್ಕೊಂಡಿದ್ರೆ, ನೀವು ಅವರನ್ನು ಬಾಡಿ ಶೇಮ್ ಮಾಡೋ ಹಾಗಿಲ್ಲ. ವ್ಯಕ್ತಿಯ ಘನತೆ, ವ್ಯಕ್ತಿಯ ಆಯ್ಕೆ, ಅದು ಉಪಾಸನಾ ಸ್ವಾತಂತ್ರ್ಯ. ಉಪಾಸನಾ ಸ್ವಾತಂತ್ರ್ಯ ನಮ್ಮಲ್ಲಿ ಇದೆಯಾ? ಅದಕ್ಕೆ ಹೊಡೆತ ಬೀಳ್ತಾ ಇದೆ. ಜಗತ್ತಿನ ಮುಸ್ಲಿಮರಿಗೆಲ್ಲ ಒಂದೇ ಒಂದು ನಿರ್ದಿಷ್ಟವಾದಂತಹ ಪಿಲ್ಗ್ರಿಮೇಜ್ ಇರಬೇಕಾದ್ರೆ ಹಿಂದೂಗಳಿಗೆಲ್ಲ ಯಾಕೆ ಇರಬಾರ್ದು? ನಡ್ರಿ ಎಲ್ಲರೂ ಅಯೋಧ್ಯೆಗೆ ಹೋಗೋಣ. ರಾಮ ಒಬ್ಬನೇ ನಮ್ಮ ದೇವರ? ರಾಮ ಒಬ್ಬನೇ ನಮ್ಮ ದೇವರಲ್ಲ. ಅಥವಾ ಒಬ್ಬ ರಾಮ ಇಲ್ಲ ನಮಗೆ. 500ಕ್ಕೂ ಹೆಚ್ಚು ರಾಮಾಯಣಗಳಿದ್ದಾವೆ. ಜೈನರ ರಾಮನೇ ಬೇರೆ, ಬೌದ್ಧರ ರಾಮನೇ ಬೇರೆ, ಜನಪದರ ರಾಮನೇ ಬೇರೆ, ಹೆಣ್ಮಕ್ಳ ರಾಮನೇ ಬೇರೆ, ಕನ್ನಡ ಸಾಹಿತ್ಯದಲ್ಲಿ ಬಂದಿರೋ ರಾಮರುಗಳೇ ಬೇರೆ, ಆಧುನಿಕ ಸಂದರ್ಭದ ರಾಮನೇ ಬೇರೆ, ಕುವೆಂಪು ರಾಮನೇ ಬೇರೆ. ಒಬ್ಬ ರಾಮ ಇಲ್ಲ. ಆದರೆ ಒಬ್ಬ ರಾಮನನ್ನು ನಾವೆಲ್ಲರೂ ಅಯೋಧ್ಯೆಯಲ್ಲಿ ಪೂಜಿಸಬೇಕು. ಅದು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲರೂ ಬಾಯಿ ಮಾತು ಒಂದಾಗಬೇಕು, ವೋಟ್ ಪಾಲಿಟಿಕ್ಸ್ಗೆ ಒಂದಾಗಬೇಕು ಮತ್ತು ಒಂದು ದೈವವನ್ನು ಪೂಜಿಸಬೇಕು ಅನ್ನುವಂತಹ ಉಪಾಸನೆಯ ಸ್ವಾತಂತ್ರ್ಯಕ್ಕೆ ವಿರುದ್ಧವಾದ ನಡೆ ನಮ್ಮಲ್ಲಿ ಇವತ್ತು ನಡೀತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಒಂದು ದೇಶ, ಒಂದು ಭಾಷೆ, ಒಂದು ದೇಶ, ಒಂದು ಧರ್ಮ ಅನ್ನುವಂತಹ ದೇಶ, ಧರ್ಮ, ದೇಶ, ಭಾಷೆ ಸಮೀಕರಣ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಆಮೇಲೆ ಇನ್ನೊಂದು, ನಾನಿವಾಗ ಈ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮಲ್ಲೊಂದು ಹೊಸ ಯೋಜನೆ ಶುರುವಾಗಿದೆ ಸ್ವಾಮಿಗಳು. ಅದೇನಂತಂದರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಏನಿದು ಅಂತಂದರೆ, ನೀವು ಲೈಬ್ರರಿಗಳಿಗೆ ನಾವು ಹೇಳಿದಂತಹ ಚಂದ ತಗೊಳ್ಳಿ, ಒಂದೇ ಚಂದ ತಗೊಳ್ಳಿ, ನಿಮ್ಗೇನು ಬೇಕಾದ್ರೆ ನಾವು ಕೊಡ್ತೀವಿ, ನಾವು ಕೊಟ್ಟದನ್ನು ತಗೊಳ್ಳಿ. ಏನ್ರಿ ಇದು? ನೀವೇನು ಓದಬೇಕು ಅಂತ ನಾವು ಹೇಳಬೇಕು, ನೀವೇನು ತಿನ್ನಬೇಕು ಅಂತ ನಾವು ಹೇಳಬೇಕು, ನೀವು ಹಿಜಾಬ್ ಧರಿಸ್ಬೇಕಾ ಬೇಡ ಅಂತ ನಾವು ಹೇಳಬೇಕು, ನೀವು ತಲೆ ಹೆಂಗೆ ಬಾಚಬೇಕು ಅಂತ ನಾವು ಹೇಳಬೇಕು, ನೀವು ಹೆಜ್ಜೆ ಹೆಂಗೆ ಇಡಬೇಕು ಅಂತ ನಾವು ಹೇಳಬೇಕು. ಏನಿದು ದಬ್ಬಾಳಿಕೆ? ಯಾವ ವಿಚಾರ ಸ್ವಾತಂತ್ರ್ಯ ಇದೆ ಇಲ್ಲಿ? ಯಾವ ಆಹಾರ ಸ್ವಾತಂತ್ರ್ಯ ಇದೆ ಇಲ್ಲಿ? ಯಾವ ಭಾಷಾ ಸಮಾನತೆ ಇದೆ ಇಲ್ಲಿ? ಭಾಷಾ ದಬ್ಬಾಳಿಕೆಯನ್ನು ನಾವು ಮೊದಲಿಂದನೂ ಕಾಣ್ತಾ ಬಂದಿದ್ದೀವಿ, ಇವತ್ತೂ ಇದೆ ಅದು. ತ್ರಿಭಾಷಾ ಸೂತ್ರ ನಾವು ಎಷ್ಟು ಹೆಣಗ್ತಾ ಇದ್ದೀವಿ ಇವತ್ತು. ಸ್ಟೇಟ್ ಎಜುಕೇಷನ್ ಪಾಲಿಸಿ ಒಳಗಡೆ ದ್ವಿಭಾಷಾ ಸೂತ್ರವನ್ನು ಜಾರಿ ಮಾಡೋದಕ್ಕೆ ಹೆದರ್ತಾ ಇದ್ದೀವಿ, ದ್ವಿಭಾಷಾ ಮಾಧ್ಯಮವನ್ನು ಜಾರಿ ಮಾಡೋದಕ್ಕೆ ಹೆದರ್ತಾ ಇದ್ದೀವಿ. ಬಹುತ್ವ ಅಂತಂದರೆ ಯಾವುದೋ ನಮ್ಮದಲ್ಲದ ಒಂದನ್ನು ನಮ್ಮ ಮೇಲೆ ಹೇರ್ಕೊಳ್ಳುವುದಲ್ಲ, ನಮ್ಮೊಳಗಿರುವುದನ್ನು ನಮ್ಮ ಅಸ್ಮಿತೆಯಾಗಿ, ನಮ್ಮ ಐಡೆಂಟಿಟಿಯಾಗಿ ನಾವು ಜಾರಿ ಮಾಡುವುದಕ್ಕೆ ನಾವು ಪಡ್ಕೊಳ್ಳುವ ಸ್ವಾತಂತ್ರ್ಯ ಸಂವಿಧಾನದ ಅಡಿಯಲ್ಲಿ. ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ ಇವತ್ತು. ಕೇವಲ ಎಲೆಕ್ಷನಲ್ಲಿ ವೋಟ್ ಹಾಕೋದು ಮಾತ್ರ ರಾಜಕೀಯದಲ್ಲಿ ನಮ್ಮವರನ್ನು, ನಮ್ಮ ದೇಶದವರು ಅನ್ನೋರನ್ನು ಆಯ್ಕೆ ಮಾಡೋದಕ್ಕೆ ಮಾತ್ರವೇ ಸ್ವಾತಂತ್ರ್ಯ ಅಂತ ನಾವೇನು ಕರ್ಕೊಳ್ಬೇಕಾಗಿಲ್ಲ. ಹಲವಾರು ಬಗೆಯ ಸ್ವಾತಂತ್ರ್ಯಗಳಿದ್ದಾವೆ. ಲಿಂಗ ಸ್ವಾತಂತ್ರ್ಯ ಇದೆಯಾ ನಮ್ಮಲ್ಲಿ? ಬರೀ ಗಂಡು ಹೆಣ್ಣೆ ಅಲ್ಲ ನಮ್ಮಲ್ಲಿರೋದು, LGBTQ ದೊಡ್ಡ ಸಮುದಾಯ ಇದೆ. ಅವ್ರನ್ನ ಯಾರು ನಾವು ಲೆಕ್ಕಕ್ಕೆ ತಗೋತಾ ಇಲ್ಲ.
ಹೆಂಗಸರನ್ನಂತೂ ಲೆಕ್ಕಕ್ಕೆ ತಗೊಂಡಿಲ್ಲ ಬಿಡಿ, ಆದರೆ ಅಂಥ ಒಂದು ಪರಿಸ್ಥಿತಿ ಇಲ್ಲ. ಈಗೆಲ್ಲ ಬದಲಾವಣೆ ಆಗಿದೆ, ತೀರಾ ಕರಾಳವಾದಂಥ ಸ್ಥಿತಿ ಏನಿಲ್ಲ, ಬದಲಾವಣೆ ಆಗ್ತಾ ಇದೆ. ಆದರೆ ನಾವು ಅಪೇಕ್ಷೆ ಪಟ್ಟಷ್ಟು ವೇಗದಲ್ಲಿ ಬದಲಾವಣೆ ಅನ್ನೋದು ಜರುಗ್ತಾ ಇಲ್ಲ. ನಮ್ಮಲ್ಲಿ ಒಂದು 3-4 ವಿಚಾರಗಳನ್ನು ಬೇರೆ ಬೇರೆ ಸಂಗತಿಗಳನ್ನು ಸಂವಿಧಾನ ಅಳವಡಿಸಿಕೊಂಡಿರೋದನ್ನು ನಿಮ್ಮ ಪ್ರಸ್ತಾಪಕ್ಕೆ ನಾನು ತರ್ತೀನಿ. ಸೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಸಮಾನರು, ಅಮೆರಿಕ ಕ್ರಾಂತಿಯ ಘೋಷಣೆ. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಇವು ನಮ್ಮಲ್ಲಿ ಅಳವಡಬೇಕು ಅನ್ನುವುದು ಫ್ರೆಂಚ್ ಕ್ರಾಂತಿಯ ಘೋಷಣೆ. ಸಾಮರ್ಥ್ಯಕ್ಕೆ ಅನುಸಾರವಾಗಿ ದುಡಿಮೆ ಮಾಡಿ ಮತ್ತು ಅಗತ್ಯಕ್ಕೆ ಅನುಸಾರವಾಗಿ ಹಂಚಿರಿ, ಇದು ರಷ್ಯಾ ಕ್ರಾಂತಿಯ ಘೋಷಣೆ. ಎಲ್ಲ ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತನ್ನುವುದು ವಿಶ್ವಸಂಸ್ಥೆಯ ಘೋಷಣೆ. ಇದಾಗ್ತಾ ಇದೆಯಾ? ನಾನೇನು ಇದನ್ನು ವಿವರಿಸಬೇಕಾಗಿಲ್ಲ ನಿಮಗೆ, ಇದೇನನ್ನೂ ವಿವರಿಸಬೇಕಾಗಿಲ್ಲ ನಿಮಗೆ. ಆ ಪ್ರಶ್ನೆ ಅಷ್ಟೇ ಕೇಳಿದ್ರೆ ಸಾಕು, ಉತ್ತರ ನಿಮಗೆ ಗೊತ್ತಿದೆ. ಯಾಕಂದರೆ ಸುತ್ತಮುತ್ತಲ ಸಮಾಜವನ್ನು ನೀವೆಲ್ಲರೂ ಕಣ್ಣು ಮನಸ್ಸನ್ನು ತೆರೆದು ನೋಡ್ತಾ ಇರುವವರು, ನಿಮ್ಮ ಅನುಭವಕ್ಕೆ ನಿತ್ಯ ಅದು ಬರ್ತಾ ಇರುತ್ತೆ. ಗಾಂಧೀಜಿಯವರು ರಾಮರಾಜ್ಯವನ್ನು ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಸಂವಿಧಾನ ಒಂದು ವೆಲ್ಫೇರ್ ಸ್ಟೇಟನ್ನು ಸೃಷ್ಟಿ ಮಾಡಬೇಕು ಅನ್ನೋ ಆಶಯವನ್ನು ಇಟ್ಕೊಂಡಿದೆ. ವೆಲ್ಫೇರ್ ಸ್ಟೇಟ್ ಅಂತಂದರೆ ಎಲ್ಲ ತೋಬಡ ಹೊಡೆದ್ಬಿಟ್ಟು ಒಂದು ಭಾಷೆ ಆಡೋರನ್ನು ಸೃಷ್ಟಿ ಮಾಡಬೇಕು, ಒಂದು ಧರ್ಮ ಫಾಲೋ ಮಾಡೋರನ್ನು ಸೃಷ್ಟಿ ಮಾಡಬೇಕು, ಒಂದು ಪಕ್ಷದ ಭಕ್ತರನ್ನು ಸೃಷ್ಟಿ ಮಾಡಬೇಕು ಅನ್ನೋದಲ್ಲ ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಸ್ಟೇಟ್ ಅಂದರೆ ಬಹುತ್ವದ ಘನತೆಯನ್ನು ಕಾಪಾಡುವುದು. ಬಹುತ್ವದ ಘನತೆಯನ್ನು ಕಾಪಾಡುವುದು ಅಂದ್ರೇನು? ನೀವು ಯಾರೋ ಒಂದು ಬುಡಕಟ್ಟಿನವ್ರು ಇರ್ತೀರಿ, ನಿಮ್ಮದು ಕೆಲವು ಆಚಾರ ವಿಚಾರಗಳಿರ್ತವೆ, ನಿಮ್ಮದು ಕೆಲವು ಜ್ಞಾನ ವ್ಯವಸ್ಥೆಗಳಿರ್ತವೆ. ಇನ್ಯಾರೋ ಒಂದು ವರ್ಗದವ್ರು ಇರ್ತೀರಿ, ನಿಮಗೆ ನಿಮ್ಮದೇ ಆದಂಥ ಜ್ಞಾನ ವ್ಯವಸ್ಥೆ ಇರುತ್ತೆ. ನಿಮ್ಮ ಬಹುವಿಧ ಜ್ಞಾನ ವ್ಯವಸ್ಥೆಯನ್ನು ಸಮಾನವಾಗಿ ಉಳಿಯುವುದಕ್ಕೆ ಬಿಡಬೇಕು. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ, ಒಂದು ಬಗೆಯ ಜ್ಞಾನ ವ್ಯವಸ್ಥೆಯನ್ನು ಎಲ್ಲರೂ ಅನುಸರಿಸುವಂತಹ ಒಂದು ಒತ್ತಡ ಇದೆ ಭಾರತದಲ್ಲಿ. ಬಹುತ್ವಕ್ಕೆ ಮಾನ್ಯತೆ ಇಲ್ಲ. ಏಕರೂಪತೆಯ ಕಡೆಗೆ ಜಾಗತೀಕರಣದ ಸಂದರ್ಭದಲ್ಲಿ ಚಲಿಸಬೇಕಾದ ಒತ್ತಡ ನಮ್ಮೆಲ್ಲರಿಗೆ ಗುರಿಯಾಗಿರೋದು. ಇದು ಕೇವಲ ಭಾರತೀಯ ವಾಸ್ತವ ಅಲ್ಲ, ಇದು ಜಾಗತಿಕ ವಾಸ್ತವ. ಸ್ನೇಹಿತರೆ, ಸಾಕಷ್ಟು ವಿಚಾರಗಳನ್ನು ಬೀಜರೂಪಿಯಾಗಿ ನಾನು ಚರ್ಚೆ ಮಾಡಿದ್ದೀನಿ. ಮೊದಲಿಗೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ಪ್ರಸ್ತಾವನೆಯ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೆ. ಮೂಲಭೂತ ಹಕ್ಕಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 4ನೆಯ ಹಕ್ಕು. 5ನೆಯ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಮೂಲಭೂತ ಹಕ್ಕು ಫಂಡಮೆಂಟಲ್ ರೈಟ್, ಕಲ್ಚರಲ್ ರೈಟ್. ಹ್ಯಾವಿಂಗ್ ಅವರ್ ಓನ್ ಕಲ್ಚರ್ ಈಸ್ ಅ ಫಂಡಮೆಂಟಲ್ ರೈಟ್. ಹ್ಯಾವಿಂಗ್ ಅವರ್ ಓನ್ ರಿಲಿಜನ್ ಈಸ್ ಅ ಫಂಡಮೆಂಟಲ್ ರೈಟ್. ಇವತ್ತು ಈ 2 ಫಂಡಮೆಂಟಲ್ ರೈಟ್ಸ್ಗೆ ಕುತ್ತು ಬಂದು ಒದಗ್ತಾ ಇದೆ ನಿರಂತರವಾಗಿ. ನಮ್ಗೆ ಇವತ್ತು ಒಂದೇ ದೇವರು, ದುಡ್ಡು. ಇನ್ನು ಕರ್ತವ್ಯದಲ್ಲಿ ಅದು ಆರ್ಟಿಕಲ್ 51A, ಸಂವಿಧಾನದಲ್ಲಿ 51A ಕರ್ತವ್ಯಗಳ ಬಗ್ಗೆ ಮಾತನಾಡ್ತಾ 5ನೆಯ ಕರ್ತವ್ಯವನ್ನು ಒಂದನ್ನು ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ ಸ್ನೇಹಿತರೆ. ಧಾರ್ಮಿಕ, ಭಾಷಾ, ಪ್ರಾದೇಶಿಕ ಅಥವಾ ವರ್ಗೀಯ ವೈವಿಧ್ಯತೆಗಳನ್ನು ಮೀರಿ ಭಾರತದ ಎಲ್ಲ ಜನರಲ್ಲಿ ಸಾಮರಸ್ಯ ಮತ್ತು ಸೋದರತ್ವದ ಮನೋಭಾವವನ್ನು ಉತ್ತೇಜಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಆರ್ಟಿಕಲ್ 51A ಒಂದು ಆ ಥರದ 11 ಕರ್ತವ್ಯಗಳಿದೆ. ಅದರಲ್ಲಿ ಒಂದನ್ನು ನಾನು ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಹಾರ್ಮನಿ ಸಾಧ್ಯ ಆಗ್ತಾ ಇದೆಯಾ? ಬಹುತ್ವವನ್ನು ಕೊಲ್ಲುವ ಕೆಲಸ ನಡೀತಾ ಇದೆ. ಸೌಹಾರ್ದ ಸಾಧ್ಯ ಆಗ್ತಾ ಇದೆಯಾ? ಕೋಮು ಭಾವನೆಯನ್ನು ಕೆರಳಿಸುವ ಕೆಲಸ ನಡೀತಾ ಇದೆ. ಕೆಲವರನ್ನು ಮಾತ್ರ ನಗರ ನಕ್ಸಲರು ಅಂತ, ಆಂದೋಲನ ಜೀವಿಗಳು ಅಂತ ವಿರೋಧಿಸುವ ಕೆಲಸ ನಡೀತಾ ಇದೆ. ಮುಸ್ಲಿಮರನ್ನು ಡೆಮನೈಸ್ ಮಾಡುವ ಕೆಲಸ ನಡೀತಾ ಇದೆ. ಯಾರು ಆರ್ಗ್ಯಾನಿಕ್ ಇಂಟೆಲೆಕ್ಚುವಲ್ಸ್ ಇದ್ದಾರೆ ನಮ್ಮ ಸುತ್ತ, ಯಾರು ನಿಜವಾಗಿಯೂ ಆಕ್ಟಿವಿಸ್ಟ್ ಇಂಟೆಲೆಕ್ಚುವಲ್ಸ್ ಇದ್ದಾರೆ, ಅವರನ್ನು ಡೆಮನೈಸ್ ಮಾಡುವಂತಹ ಕೆಲಸ, ರಾಕ್ಷಸೀಕರಿಸುವಂತಹ ಕೆಲಸ ನಡೀತಾ ಇದೆ. ಸಂವಿಧಾನ ವಿರೋಧಿಯಾಗಿ ನಡೀತಾ ಇಲ್ವ ನಾವು? ಆಶಯಗಳಿಗೆ ವಿರುದ್ಧವಾಗಿ ನಡೀತಾ ಇಲ್ವ ನಾವು? ಹೌದು, ನಿಜ. ಇನ್ನೊಂದು ಮಾತನ್ನು ನಾನು ಪ್ರಸ್ತಾಪಿಸ್ತೀನಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಆರ್ಟಿಕಲ್ ನಂಬರ್ 38 and 39 ಇಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ರಕ್ಷಿಸುವ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸಲು ಶ್ರಮಿಸಬೇಕು ಅಂತ ಸಂವಿಧಾನದಲ್ಲಿ ಹೇಳಲಾಗಿದೆ. ಆರ್ಟಿಕಲ್ 38. ಆರ್ಟಿಕಲ್ 39 ಆದಾಯದಲ್ಲಿನ ಅಸಮಾನತೆಗಳನ್ನು ಕಡಿಮೆ ಮಾಡಲು ಸರ್ಕಾರ ಶ್ರಮಿಸಬೇಕು. ವ್ಯಕ್ತಿ ಮತ್ತು ಜನಸಮುದಾಯದಲ್ಲಿ ಸ್ಥಾನಮಾನ, ಸೌಲಭ್ಯ ಮತ್ತು ಅವಕಾಶಗಳ ಸಮಾನತೆಯನ್ನು ಉಂಟು ಮಾಡಲು ಶ್ರಮಿಸಬೇಕು. ಇದನ್ನು ನಾನೇನು ವಿವರಿಸಬೇಕಾಗಿಲ್ಲ ನಿಮಗೆ. ನಮ್ಮಲ್ಲಿ ಆದಾಯದ ಅಸಮಾನತೆಯನ್ನು ಕಡಿಮೆ ಮಾಡುವ ಯಾವ ಉಪಕ್ರಮಗಳಿದ್ದಾವೆ? ಟ್ಯಾಕ್ಸ್ ತಗೊಳ್ತಾರೆ, ಆದರೆ ಎಲ್ಲ ಪ್ರತಿಯೊಂದು ವಹಿವಾಟಿಗೂ ಈಗ GST ಬಂದಿದೆ, ತಗೊಳ್ತಾರೆ. ಆದರೆ ಅದನ್ನು ಖರ್ಚು ಮಾಡುವ ವಿಧಾನ, ಅದನ್ನು ಹಂಚುವ ವಿಧಾನ, ಅದರದ್ದೇ ಆದಂತಹ ಕೆಲವು ನೀತಿ ನಿಯಮಗಳಿದ್ದಾವೆ. ಆ ನೀತಿ ನಿಯಮಗಳನ್ನು ಗಾಳಿಗೆ ತೋರುವುದು ನಮಗೆ ಪ್ರಜೆಗಳಿಗೆ ಗೊತ್ತಾಗಲ್ಲ. ಗೊತ್ತಾದರೂ ಕೆಲವೊಮ್ಮೆ ನಾವು ಫಲಾನುಭವಿಗಳಾಗಿರ್ತೀವಿ, ಪ್ರಶ್ನೆ ಮಾಡಲ್ಲ.
ಕೆಲವರು ಗೊತ್ತಾದವರು ಫಲಾನುಭವಿಗಳೇ ಆಗಿರ್ತಾರೆ, ಹಾಗಾಗಿ ಅವರು ಪ್ರಶ್ನೆ ಮಾಡೋದಿಲ್ಲ. ಇನ್ನು ಆರ್ಥಿಕ ಸಮಾನತೆ ಎಲ್ಲಿಂದ ಬರುತ್ತೆ, ಆದಾಯದಲ್ಲಿಂದ ಸಮಾನತೆ ಎಲ್ಲಿಂದ ಬರುತ್ತೆ? ಇವತ್ತು ಯಾರಿಗಾದರೂ ಒಂದು ನಿರ್ದಿಷ್ಟವಾದ ಆದಾಯವನ್ನು ಮಿತಿಯಲ್ಲಿ ಗಳಿಸುವುದಕ್ಕೆ ನಮ್ಮಲ್ಲಿ ಕಾನೂನು ಇದೆಯಾ? ಆದಾಯ ಮಿತಿಗೆ ನಮ್ಮಲ್ಲಿ ಕಾನೂನು ಇದೆಯಾ? ಇಲ್ಲ. ಯಾರು ಎಷ್ಟು ಲಕ್ಷ ಕೋಟಿ ಬೇಕಾದರೂ ಗಳಿಸ್ಬೋದು, ಮನೆಯೂ ಇಲ್ಲದೆ ತಿನ್ನ ಕನ್ನೂ ಇಲ್ಲದೆ ಎಷ್ಟು ಕೋಟಿ ಜನ ಬೇಕಾದರೂ ಸಾಯ್ಬೋದು. ಇದು ಪ್ರಜಾಪ್ರಭುತ್ವನಾ? ಹಾಗಾದರೆ ಪ್ರಜಾಪ್ರಭುತ್ವ ಎತ್ತ ಕಡೆಗೆ ಹೋಗ್ತಾ ಇದೆ? ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಅಲ್ಲಮನ ಒಂದು ಮಾತನ್ನು ಉಲ್ಲೇಖಿಸಿ ನನ್ನ ಮಾತಿಗೆ ಕೊನೆಯನ್ನು ಹಾಡ್ತೇನೆ. ಗುರು ಹಿರಿಯರೆಲ್ಲ ಲಕ್ಷ್ಮಿಯ ದ್ವಾರಪಾಲಕರಾದರು, ಗುರು ಹಿರಿಯರೆಲ್ಲ ಲಕ್ಷ್ಮಿಯ ದ್ವಾರಪಾಲಕರಾದರು, ಅವರು ಹಿಂಗೆ ಈ ವಿಧಿಯೇ ಗುಹೇಶ್ವರ ಅಂತಾನೆ ಅಲ್ಲಮನ. ಇವತ್ತು ಕ್ರೋನಿ ಕ್ಯಾಪಿಟಲಿಸಮ್ ನಮ್ಮ ಸುತ್ತ ತಾಂಡವವಾಡ್ತಾ ಇದೆ. ಬಂಡವಾಳಶಾಹಿಗಳಿಗೋಸ್ಕರ ರಾಜಕಾರಣಿಗಳು ಕಾನೂನು ಮಾಡುವಂತಹ ತಪ್ಪು ನಡೆಗಳು ನಡೀತಾ ಇದೆ ನಮ್ಮ ಸುತ್ತ. ರಾಜಕೀಯ ಅಂತ ಅನ್ನುವುದು ಅತಿಯಾದ ಶ್ರಮವನ್ನು, ಕಾಲವನ್ನು ಮತ್ತು ಬಂಡವಾಳವನ್ನು ಬೇಡುವ ಉದ್ಯಮ ಆಗಿ ಬದಲಾಗಿದೆ. ಇಟ್ಸ್ ಅನ್ ಇಂಡಸ್ಟ್ರಿ. ರಾಜಕಾರಣಿಗಳು ಉದ್ಯಮಿಗಳಾಗಿ ಬದಲಾಗ್ತಾ ಇದ್ದಾರೆ. ಒಬ್ಬರು MLA ಎದುರುಗಡೆ ನಾನು ಮಾತನಾಡ್ತಾ ಇದ್ದೀನಿ ಸರ್. ಇಟ್ ಈಸ್ ದ ರಿಯಾಲಿಟಿ ಸರ್, ಇಟ್ ಈಸ್ ದ ರಿಯಾಲಿಟಿ. ನಮ್ಮ ಗುರು ಹಿರಿಯರು ಒಂದೆರಡು ವಿನಾಯಿತಿ ಬಿಡಿ, ಒಂದೆರಡು ವಿನಾಯಿತಿ ಬಿಟ್ಟರೆ, ಕೆಲವೇ ಬೆರಳೆಣಿಕೆಯ ವಿನಾಯಿತಿಯನ್ನು ಬಿಟ್ಟರೆ ಮಿಕ್ಕ ಗುರು ಹಿರಿಯರೆಲ್ಲ ಲಕ್ಷ್ಮಿಯ ದ್ವಾರಪಾಲಕರಾದರು. ಸಂಪತ್ತಿನ ಅಧಿಕಾರದ ಗೇಟ್ ಕೀಪರ್ಗಳಾಗಿ ಬದಲಾಗ್ತಾ ಇದ್ದಾರೆ ಜ್ಞಾನಿಗಳು. ಕನಕದಾಸರು ಹೇಳ್ತಾರೆ, ಅಡಿಗೆಯ ಮಾಡಬೇಕಣ್ಣ, ಜ್ಞಾನದ ಅಡಿಗೆಯ ಮಾಡಬೇಕಣ್ಣ. ಜ್ಞಾನದ ಅಡಿಗೆಯನ್ನು ಮಾಡುವ ಜ್ಞಾನಿಗಳು, ಜ್ಞಾನವರ್ಗ ಅಧಿಕಾರದ ಗೇಟ್ ಕೀಪರ್ಗಳಾಗ್ತಾ ಇದೆಯಲ್ಲ, ಸಂಪತ್ತಿನ ಗೇಟ್ ಕೀಪರ್ಗಳು, ದ್ವಾರಪಾಲಕರು ಆಗ್ತಾ ಇದ್ದಾರಲ್ಲ. ಆ ಕಾಲಕ್ಕೆ ಅಲ್ಲಮ್ಮ ಹೇಳಿದ್ದು, ಈ ಕಾಲಕ್ಕೂ ನಿಜ. ನಾವೇನು ಬದಲಾವಣೆ ಮಾಡ್ತಾ ಇದ್ದೀವಿ? ವೇದಿಕೆ ಭಾಷಣಕ್ಕೆ ಮಾತ್ರ ಇದು ಸೀಮಿತ ಆದರೆ ನಮ್ಮ ಆಚಾರಕ್ಕೆ ಇದು ಬರೋದು ಯಾವಾಗ? ಹಲವು ಆಚಾರಗಳು ನಮ್ಮಲ್ಲಿದ್ದಾವೆ, ಆದರೆ ನಾವು ಅಪೇಕ್ಷಿತ ಮಟ್ಟದಲ್ಲಿ ಬದಲಾವಣೆಯನ್ನು ಕಾಣೋಕ್ಕಾಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಇಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಇಲ್ಲಿಗೆ ನನ್ನನ್ನು ಆಹ್ವಾನಿಸಿದ ಎಲ್ಲರಿಗೆ ಮತ್ತು ಇಲ್ಲಿ ನೆರೆದು ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿದರೆ ನಿಮಗೆ ಮತ್ತು ಚಿಕಿಯನ್ನು ಕೊಟ್ಟವರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಆಶಯ ನುಡಿಯನ್ನು ನುಡಿದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗ ಪಾಟೀಲ್ ದೇಗೂರು ಸಾಹಿತಿಗಳು